ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮಾರ್ನಿಂಗ್ ಬೇಗನೆ ಎದ್ದುಬಿಟ್ರು 3 ಜನ. ನಮ್ಮ ಅಕ್ಕನ ಮಗನೂ ಇದನ್ನೆಲ್ಲ ಬೇಗ ಇದ್ದರು. ಸೊ ಮಗನಿಗೆ ಚಪಾತಿ ಮಾಡಿದ್ದೆ ಬಾಕ್ಸಿಗೆ. ನಮ್ಮ ಚಿಂಟು ನಾನು ಸ್ಕೂಲ್ಗೆ ಹೋಗ್ತೀನಿ ಅಂತ ಅಳ್ತಾ ಇದ್ದ, ಯೂನಿಫಾರ್ಮ್ ಹಾಕು ಅಂತ. ಸೊ ಯೂನಿಫಾರ್ಮ್ ಏನು ಹಾಕಲಿಲ್ಲ, ಇನ್ನೊಂದು ಬ್ಯಾಗ್ ಇತ್ತು, ಬ್ಯಾಗ್ ಕೊಟ್ಟು ಕರ್ಕೊಂಡು ಹೋಗ್ತಾ ಇದ್ದೀನಿ. ಬಸ್ ಬಂದರೆ ಏನು ಮಾಡ್ತಾನೋ ಗೊತ್ತಿಲ್ಲ, ನಾನು ಹೋಗ್ತೀನಿ ಅಂತ ಅಳ್ತಾನೆ ಕೆಲವೊಂದು ಸತಿ. ಬೇಗ ರೆಡಿಯಾಗಿದ್ವಿ, ಬೇಗನೆ ಬಂದ್ವಿ. ನಮ್ಮ ಅಕ್ಕನ ಮಗ ನವೀನೂ ಬಂದ, ನನ್ನ ತಮ್ಮನ ಕಳಿಸ್ಬರ್ತೀನಿ ಅಂತ. ಇನ್ನೂ ಬಸ್ ಬಂದಿಲ್ಲ, ವೆಯ್ಟ್ ಮಾಡ್ತಾಯಿದ್ದೀವಿ. ಈಗ ಅವನು ಸ್ಕೂಲ್ಗೆ ಡ್ರಾಪ್ ಮಾಡಿಬಿಟ್ಟು ಮನೆಗೆ ಬಂದು ಸ್ನಾನ ಅದು ಮಾಡಿ ಪೂಜೆ ಮಾಡ್ತಾಯಿದ್ದೀನಿ. ಚಪಾತಿ ಹಾಗೆ ಟೊಮೆಟೊ ಗೊಜ್ಜು ಮಾಡಿದ್ದೆ, ಇನ್ನು ಊಟ ಮಾಡಿಲ್ಲ. ಇವಾಗ ಸ್ನಾನ ಪೂಜೆ ಎಲ್ಲ ಆದಮೇಲೆ ಈಗ ತಿನ್ನಬೇಕು. ನಮ್ಮ ಚಿಂಟು ಕೋಪ ಮಾಡ್ಕೊಳ್ಳೋದೆ ಚೆನ್ನಾಗಿರುತ್ತೆ. ಫುಲ್ ಅವನ ಕೈಗೆ ಕೊಡು ಉದ್ದಿನ ಕಡ್ಡಿ ಅಂದ, ನಾನು ಕೊಡಲಿಲ್ಲ, ದೀಪ ಬೆಳಗೋಣ ಅಂತ ಹೊರಗಡೆ ಹೋದೆ. ಸೊ ಕೋಪ ಮಾಡ್ಕೊಂಡು ನಿಂತಿದ್ದಾನೆ ದೇವ್ರ ಮನೆಯಲ್ಲೇ. ಇಷ್ಟಿಷ್ಟಕ್ಕೂ ಕೋಪ ಮಾಡ್ಕೊತಾನೆ ಇವನು. ಇವನೊಬ್ಬ ಸ್ಕೂಲ್ಗೆ ಹೋದರೆ ಸ್ವಲ್ಪ ತಿಳುವಳಿಕೆ ಬರುತ್ತೆ. ಸೊ ಇನ್ನೂ ಚಿಕ್ಕವನಲ್ವ, ಏನೋ ಗೊತ್ತಾಗಲ್ಲ, ಆಟಮಾರಿ ಆಗಿಬಿಟ್ಟಿದ್ದಾನೆ ಮನೇಲೇ ಇದ್ದು. ಹಾಗೆ ಮಕ್ಕಳಿಗೆಲ್ಲ ಟಿಫನ್ ಮಾಡಿಸಿ ನಾನು ಟಿಫನ್ ಮಾಡಿದೆ. ಆ್ಯಂಡ್ ನಾನು ಇನ್ನೊಂದು ಡೈಲಿ ನ್ಯೂಸ್ ಚಾನಲ್ಗೆ ವೀಡಿಯೋಸ್ ಮಾಡಿ ಹಾಕಿರಲಿಲ್ಲ. ಸೊ ನಿನ್ನೆ ಇನ್ಫಾರ್ಮೇಷನ್ ಎಲ್ಲ ಕಲೆಕ್ಟ್ ಮಾಡಿಟ್ಟಿದ್ದೆ. ಸೊ ಇವತ್ತೊಂದು 4 ಮಿನಿಟ್ಸ್ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದೆ. ಯಾರೆಲ್ಲ ನನ್ನ ಸಾವಿತ್ರಿ ಡೈಲಿ ಬ್ಲಾಗ್ ಚಾನಲ್ ನೋಡ್ತಾ ಇದ್ದೀರಾ, ಡೈಲಿ ನ್ಯೂಸ್ ಚಾನಲ್ ಕೂಡ ನೋಡಿ, ವಾಚ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಾಳೆ ಒಂದಿನ, ನಾಳೆ ಏನು ಸ್ಕೂಲ್ ಇಲ್ಲ ಮಗಂದು, ನಾಳೆ ಮತ್ತು ನಾಡಿದ್ದು 2 ದಿನ ರಜಾ. ದೋಸೆ ಮಾಡೋಣ, ಮಕ್ಕಳು ಮನೇಲಿ ಓಡಾಡ್ಕೊಂಡು ತಿಂತಾರೆ ಅಂತ ಅಕ್ಕಿ ನೆನೆ ಹಾಕ್ತಾಯಿದ್ದೀನಿ. ಎಲ್ಲ ಮಾಡಿ ಕೆಲಸ ಮುಗಿಸೋ ಅಷ್ಟೊತ್ತಿಗೆ 12 o'clock ಆಗಿ ಬಿಡ್ತು. ಮಗನ ಹೋಗಿ ಪಿಕಪ್ ಮಾಡ್ಕೊಂಬಂದೆ. ಇವಾಗ ಇನ್ನೂ ಬೆಳಿಗ್ಗೆ ಮಾಡಿದ್ದು 1-2 ಚಪಾತಿ ಇತ್ತು. ಹಾಗೆ ಬಿಸಿ ಅನ್ನ ಮಾಡಿದ್ದೀನಿ, ಸಾಂಬಾರಿದೆ, ಅದೇ ಸಾಂಬಾರು ತಿಂತೀವಿ. ನೈಟ್ಗೆ ಏನಾದರೂ ಮಾಡ್ಕೋಬೇಕು. ದಿನ ಸ್ಕೂಲಿಂದ ಬಂದ ತಕ್ಷಣ ಸ್ನಾನ ಮಾಡಿಸ್ತಿದ್ದೆ, ಇವತ್ತು ಸ್ನಾನ ಮಾಡಿಸ್ಲಿಲ್ಲ. ಮಕ್ಕಳಿಗೆ ಕಟಿಂಗ್ ಮಾಡಿಸ್ಬೇಕಿತ್ತು. ಸೊ ಮಧ್ಯಾಹ್ನ ಮೇಲೆ ಹೋಗಬೇಕು ಅಂತ ಊಟ ಮಾಡಿಸ್ತಾ ಇದ್ದೇನೆ. 3 ಜನ ಮಕ್ಕಳಿಗೆ ನಾನೇ ಚಪಾತಿ ತಿನ್ನಿಸ್ದೆ. ಆಟ ಆಡ್ಕೊಂಡು ಕೂತಿದ್ರು 3 ಜನನೂ. ಸೊ ಫೋನ್ಗೆ ಹಾಕ್ಕೊಡ್ಲಿಲ್ಲ, ಚಪಾತಿ ತಿನ್ನಿಸ್ಕೊಂಡು ಊಟ ಮಾಡಿಸ್ದೆ. ಇವ್ರಿಗೆ ಊಟ ಮಾಡಿಸ್ಬಿಟ್ಟು ನಾನು ಸ್ವಲ್ಪ ಊಟ ಮಾಡಿ ಹಾಗೆ ಕಟಿಂಗ್ ಶಾಪ್ಗೆ ಹೋಗಬೇಕು. ಆ 3 ಜನದ್ದು ಮಾಡಿಸ್ಬೇಕು, ನಮ್ಮ ಅಕ್ಕನ ಮಗಂದು ಮಾಡಿಸ್ಬೇಕು ಅಂತ ನಾನು ವೆಯ್ಟ್ ಮಾಡ್ತಾಯಿದ್ದೆ. ದಿಶುದು ಅವತ್ತಿಂದ ವೆಯ್ಟ್ ಮಾಡಿ ಮಾಡಿಸೇ ಇರಲಿಲ್ಲ. ನಾವು ರೆಗ್ಯುಲರಾಗಿ ಮಾಡಿಸೋದು ಯುನಿಸೆಕ್ಸ್ ಸಲೂನು ಡಿ ಗ್ರೂಪಲ್ಲಿ. ನಮ್ಮ ದಿಶುಗೆ ಆಲ್ಮೋಸ್ಟ್ ಅಲ್ಲೇ ಮಾಡಿಸೋದು. ಇವತ್ತು ಅಲ್ಲೇ ಹೋಗ್ತಾಯಿದ್ದೀವಿ. ಈಗ ಊಟ ಮಾಡಿದ ತಕ್ಷಣ ಪಾಪು ಅಂತೂ ಮಲ್ಗೆ ಬಿಟ್ಟಿದ್ದ. ಸೊ ಹಾಗೆ ಎತ್ಕೊಂಡು ಹೋಗ್ತಾಯಿದ್ದೀವಿ. ಅಲ್ಲಿ ಹೋದ್ಮೇಲೆ ಎದ್ದೇಳ್ತಾನೆ. ಇವರಿಬ್ಬರು ನವೀನ ಮತ್ತು ದಿಶು ಮಲಗಿರಲಿಲ್ಲ. ಇವಾಗ ಇಲ್ಲಿ ಜಸ್ಟ್ ಡ್ರಾಪ್ ಮಾಡಿ ಹೋದರು ನಮ್ಮ ಫ್ಯಾಕ್ಟ್ರಿ ಹೆಲ್ಪರ್ ಹುಡುಗರು. 1 hour ಆಗುತ್ತೆ ಅನಿಸುತ್ತೆ, ಹೋದರು. ನಾನು ಹಂಗೆ ವೆಯ್ಟ್ ಮಾಡಬೇಡ ಹೋಗಿ ಅಂತ ಹೇಳಿದೆ. ನಮ್ಮ ಮಗನಿಗೆ ಫೇವ್ರೇಟ್ ಯಾವಾಗಲೂ ಇಲ್ಲೇ ಬರೋದು. ಇಲ್ಲಿ ಬಂದರೆ ಇವ್ನು ಕರೆಕ್ಟಾಗಿ ಚೆನ್ನಾಗಿ ಮಾಡ್ತಾರೆ. ಇದು ಒಂದು ಸ್ವಲ್ಪ ದಿನ ಕ್ಲೋಸ್ ಆಗಿತ್ತು ಡಿ ಗ್ರೂಪಲ್ಲಿ, ಮತ್ತು ಈಗ ಬೇರೆ ಕಡೆ ಓಪನ್ ಮಾಡಿದ್ದಾರೆ. ಡಿ ಗ್ರೂಪ್ ಮೈನ್ ರೋಡಲ್ಲೇ ಸಿಗುತ್ತೆ. ಇದು ಅತಿಶಯ ಹಾಸ್ಪಿಟ್ಲ್ ಇದೆಯಲ್ಲ, ಅದೇ ರೋಡಲ್ಲಿ, ಮೇನ್ ರೋಡಲ್ಲೇ ಇರುತ್ತೆ. 3 ಜನದೆಲ್ಲ ಕಟಿಂಗ್ ಮುಗೀತು. ಹಾಗೆ ಹೊರಗಡೆ ಹೋಗ್ತಾಯಿದ್ವಿ. ರೋಡಲ್ಲಿ ಟಾಯ್ಸ್ ನೋಡಿಬಿಟ್ಟು ಟಾಯ್ಸ್ ಬೇಕು ಅಂದರು. ಇಬ್ರಿಗೊಂದೊಂದು ಟಾಯ್ಸ್ ಕೊಡಿಸ್ದೆ. ಇನ್ನೇನು ಮನೆಗೆ ಹೋಗೋಣ ಅಂತ ಹಸ್ಬೆಂಡ್ ಫೋನ್ ಮಾಡಿದೆ. ಬರ್ತೀನಿ ಅಂತ ಹೇಳಿದರು. ಬಟ್ ದಿಶು ಮನೆಗೆ ಬೇಡ, ಪಾರ್ಕಿಗೆ ಹೋಗೋಣ, ಆಟ ಆಡೋಣ ಅಂತಂದರು. ನಾವು ರೆಗ್ಯುಲರ್ ಪಾರ್ಕಿಗೆ ಬರ್ತೀವಲ್ಲ, ಆ ಪಾರ್ಕ್ ಹತ್ರನೇ ಇತ್ತು ಇದು ಅಂಗಡಿ. ಸೊ ಹಾಗಾಗಿ ರೆಗ್ಯುಲರ್ಗೆ ಹೋಗೋ ಪಾರ್ಕಿಗೆ ಹೋಗೋಣ ಅಂತ ಹೋಗ್ತಾಯಿದ್ದೀವಿ. ಇಬ್ರಿಗೊಂದೊಂದು ಟಾಯ್ಸ್ ಕೊಡಿಸ್ದೆ. ಹಾಗೆ ದಾರಿಲಿ ಐಸ್ ಕ್ರೀಮ್ ಇತ್ತು, ಐಸ್ ಕ್ರೀಮ್ ತೊಗೊಂಡ್ವಿ 4 ಜನನು. ಈಗ ಪಾರ್ಕ್ ಹೋಗಿ 1-2 hour ಪಾರ್ಕಲ್ಲಿ ಆಟ ಆಡಿಸಿ ಆಮೇಲೆ ಮನೆಗೆ ಹೋಗ್ತೀನಿ. ನಮ್ಮ ಚಿಂಟುಗಂತೂ ಒಂದೊಂದು ಐಸ್ ಕ್ರೀಮ್ ಸಾಕಾಗಲ್ಲ. ಫಸ್ಟ್ ಮ್ಯಾಂಗೋ ಬೇಕು ಅಂದ, ಮ್ಯಾಂಗೋ ಫ್ಲೇವರ್ ಕೊಡಿಸ್ದೆ. ಆಮೇಲೆ ಅದು ಬೇಡ, ಸ್ಟ್ರಾಬೆರಿ ಬೇಕು ಅಂದ. ಟೋಟಲ್ 3 ವೇಸ್ಟ್ ಮಾಡ್ದೆ. ಕೊನೆಗೆ 2 ನಾನೇ ತಿನ್ಕೊಂಡೆ. ಅವ್ರು 3 ಜನ ಒಂದೊಂದು ತಿನ್ಕೊಂಡ್ರು. ಈಗ ಪಾರ್ಕಿಗೆ ಬಂದ್ವಿ. ಈ ಥರ ಟಾಯ್ಸ್ ಎಲ್ಲ ತೊಗೊಂಡಿದ್ದಾರೆ, ಮಳೆಯಲ್ಲಿ ಆಟ ಆಡೋದು. ಸೊ ಆಟ ಆಡಿಸ್ಬೇಕು. ಜಸ್ಟ್ ಈಗ ಓಪನ್ ಆಗಿದೆ ಪಾರ್ಕು. 4 o'clock ಆಗಿದೆ, ಈಗ ಓಪನ್ ಆಗಿದೆ. ಯಾರೂ ಇಲ್ಲ. ಆಲ್ಮೋಸ್ಟ್ 7 ತನಕ ಓಪನ್ ಇರುತ್ತೆ. ನಾವು ಒಂದು 6:30 ತನಕ ಆಟ ಆಡಿಬಿಟ್ಟು ಹೋಗ್ತೀವಿ. ಕತ್ಲೆ ಆದಮೇಲೆ ಸೊಳ್ಳೆ ಬಂದುಬಿಡುತ್ತೆ. ಚೆನ್ನಾಗಿ ಆಟ ಆಡ್ತಾಯಿದ್ದಾರೆ 3 ಜನ. ಇನ್ನೂ ಜಾಸ್ತಿ ಜನ ಬಂದಿಲ್ಲ. ಒಂದು 6 o'clock ಆದಮೇಲೆ ಇಲ್ಲಿ ದೊಡ್ಡವ್ರು ಬಂದುಬಿಡ್ತಾರೆ. ಇದು ಆ್ಯಕ್ಚುಲಿ ಚಿಕ್ಕ ಮಕ್ಕಳು ಆಡೋದಲ್ಲ,
14 ವರ್ಷ ಮೇಲ್ಪಟ್ಟ ಮಕ್ಕಳು ಮಾತ್ರ ಆಡೋದು. ಸ್ವಲ್ಪ ಹೊತ್ತು ಬಿಟ್ಟರೆ ಬಂದುಬಿಡ್ತಾರೆ ಅವರು. ಇವಾಗ ಟೈಮ್ ಆಯಿತು ಬಾ ಅಂತ ಹಸ್ಬೆಂಡ್ ಫೋನ್ ಮಾಡಿದರು. ಮೇನ್ ರೋಡ್ ಹತ್ರ ಮೇನ್ ಗೇಟ್ ಹತ್ರ ಬಂದಿದ್ದೀನಿ ಅಂದರು. ಸೊ ಇವತ್ತು ಹೋಗ್ತಾ ಇದ್ದೀವಿ. ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ.